M.Tech ಓದೋವಾಗ ಒಂದು ದಿವಸ ಕಾರಿಡಾರ್ನಲ್ಲಿ ಫಸ್ಟ್ ಸೆಮ್ ಅಷ್ಟೇ ಮುಗ್ದಿತ್ತು, ಇನ್ನು ಸೆಕೆಂಡ್ ಸೆಮ್ ಕ್ಲಾಸಸ್ ಶುರುವಾಗಿತ್ತು. ಕಾರಿಡಾರ್ನಲ್ಲಿ ಹೋಗ್ತಾ ಇದ್ದೆ, ಎದುರುಗಡೆ ಪ್ರಿನ್ಸಿಪಲ್ ಬಂದರು. ಪ್ರಿನ್ಸಿಪಲ್ ಸುಬ್ರಾಯ್ ಸರ್ ಗೊತ್ತಿರ್ಬೋದು. ಸುಬ್ರಾಯ್ ಸರ್ ಎದುರುಗಡೆಯಿಂದ ಬಂದರು. ತುಂಬ ಮುಂಚೆಯಿಂದಲೂ ಪರಿಚಯನೂ ಇತ್ತು. ವಿಶ್ ಮಾಡಿದೆ, ಗುಡ್ ಮಾರ್ನಿಂಗ್ ಸರ್ ಅಂತೇಳಿ. 11:30 ಬೆಳಗಿನ ಜಾವ. ಗುಡ್ ಮಾರ್ನಿಂಗ್ ಸರ್ ಅಂದು. ಗುಡ್ ಮಾರ್ನಿಂಗ್ ನಾಗಶ್ರೀ, ಹೌ ಆರ್ ಯು? ಸ್ಟಡೀಸ್ ಎಲ್ಲ ಹೇಗೆ ನಡೀತಾ ಇದೆ? ಲೈಬ್ರರಿನಲ್ಲಿ ಪುಸ್ತಕ ಎಲ್ಲ ಸಿಗ್ತಾ ಇದೆ ಅಲ್ವಾ? ಹಾಂ ಸರ್, ಎಲ್ಲ ಸಿಗ್ತಾ ಇದೆ. ಯಾವುದಾದ್ರೂ ಪುಸ್ತಕ ಬೇಕಾದರೆ ಹೇಳು, ನಾನು ತರಿಸ್ಕೊಡ್ತೀನಿ. ನೀನು ಅದಕ್ಕೆಲ್ಲ ಶ್ರಮ ಪಡಬೇಡ, M.Techಗೆಲ್ಲ ತುಂಬ ದೊಡ್ಡ ಪುಸ್ತಕಗಳೇ. ಇಸ್ ವೆರಿ ಸಪೋರ್ಟಿವ್. ಅಷ್ಟೆಲ್ಲ ಮಾತಾಡಿದ್ಮೇಲೆ ಫಸ್ಟ್ ಸೆಮ್ ರಿಸಲ್ಟ್ ಬಂದಿರಬೇಕಲ್ವಾ? ಹಾಂ ಸರ್, ಬಂದಿದೆ. SGPA ಎಷ್ಟು 8.5 ಏನೋ ಆಗಿದೆ ಸರ್. SGPA 10ಗೆ ಬರುತ್ತೆ, 8.5 ಆಗಿದೆ. ಓ ಗುಡ್ ನಾಗಶ್ರೀ, ಐ ಆಮ್ ಎಕ್ಸ್ಪೆಕ್ಟಿಂಗ್ ರ್ಯಾಂಕ್ ಫ್ರಮ್ ಯು ಅಂದರು. ಒಂದೇ ವಾಕ್ಯ ಕನ್ನಯ್ಯ, ಐ ಆಮ್ ಎಕ್ಸ್ಪೆಕ್ಟಿಂಗ್ ರ್ಯಾಂಕ್ ಫ್ರಮ್ ಯು ನಾಗಶ್ರೀ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ನಾನೆಲ್ಲ ಟೀಚರ್ಸ್ಗೂ ಹೇಳಿರ್ತೀನಿ, ಪಾಠ ಎಲ್ಲ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ. ರೀಡ್ ವೆಲ್, ಸ್ಟಡಿ ವೆಲ್, ಗೆಟ್ ಮಿ ಅ ರ್ಯಾಂಕ್ ಫಾರ್ ದಿಸ್ ಕಾಲೇಜ್ ಅಂದರು. ಆ ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ನಾನು. ಅಷ್ಟು ದೊಡ್ಡ ಕಾಲೇಜಿನ ಅಷ್ಟು ಅನುಭವ ಇರುವಂಥ ಒಬ್ಬ ಪ್ರಿನ್ಸಿಪಲ್, ಐ ಆಮ್ ನೋವೇರ್ ಹಿಯರ್, ಹೀ ಈಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಫ್ರಮ್ ಮೀ. ಅದು ಅಷ್ಟು ನಂಬಿಕೆ ಇಟ್ಕೊಂಡು ರ್ಯಾಂಕ್ ತಗೊಳ್ತೀಯಾ, ನಿನ್ನಲ್ಲಿ ಕೇಪಬಲ್ ಇದೆ, ನೀನು ಮಾಡ್ತೀಯಾ ಅಂತೇಳಿ ಹೇಳಿದ್ದಾರೆ ಅಂದಾಗ, ಹಿ ಹ್ಯಾಸ್ ಫೌಂಡ್ ಸಮಥಿಂಗ್ ಇನ್ ಮೀ ಅಲ್ವಾ, ವಿಚ್ ಐ ಮೈಸೆಲ್ಫ್ ಕುಡಂಟ್ ಐಡೆಂಟಿಫೈ ಮೈಸೆಲ್ಫ್. ಹಿ ಹ್ಯಾಸ್ ಫೌಂಡ್ ಇಟ್. ಓಕೆ, ಲೆಟ್ ಮೀ ರಿಸರ್ಚ್ ಅಬೌಟ್ ಇಟ್, ಲೆಟ್ ಮಿ ವರ್ಕ್ ಆನ್ ಇಟ್ ಅಂತ ಹೇಳಿ ಅಲ್ಲಿಂದ ಆರಂಭ ಆಯಿತು. 2ನೇ ಸೆಮ್ಮಿಂದ ನನ್ನ ರ್ಯಾಂಕ್ ಬೇಟೆ ಆರಂಭ ಆಯಿತು. ರ್ಯಾಂಕ್ ಅನ್ನೋದಕ್ಕಿಂತ ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಚೆಂದ ಓದಬೇಕು, ಯಾವುದೇ ಡೌಟ್ ಇದ್ರೂ ಕೇಳ್ಕೋಬೇಕು. ಫಸ್ಟ್ ಸೆಮ್ನಲ್ಲಿ ನಾರ್ಮಲಾಗೆ ಓದ್ತಾ ಇದ್ದೆ. ಯಾವಾಗ ಒಂದು ನೋಡಿ, ಒಂದು ಚಿಕ್ಕ ಕಿಡಿ. ನಮ್ಮ ಕಣ್ಣನ ಮಾಮ ಯಾವಾಗಲೂ ಒಂದು ಸಾಹಿತ್ಯದಲ್ಲಿ ಮಾತು ಹೇಳ್ತಾರೆ, ಮಾತಿಗೆ ಮಾತು ಸೇರಿದರೆ ನುಡಿ, ತಾಕಿದರೆ ಕಿಡಿ. ಅದು ಮಾತಿಗೆ, ಆದರೆ ಇದು ಛಲಕ್ಕೆ ಇನ್ನೊಂದು ಕಿಡಿ ಹೊತ್ಸಿದ್ರು.